ನಮಸ್ತೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ಕೋತೀನಿ. ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಇವತ್ತಿನ ತರಗತಿಯಲ್ಲಿ ಭೂ ಉತ್ಖನನ ಈ ಟಾಪಿಕ್ ಅನ್ನ ನಾನು ಪುರಾತತ್ವ ಮೂಲಾಧಾರಗಳಲ್ಲಿ ಮೊದಲನೇದು ಭೂ ಉತ್ಖನನ ಬರುತ್ತೆ, ಶಾಸನ ಬರುತ್ತೆ, ನಾಣ್ಯ ಬರುತ್ತೆ, ಕಟ್ಟಡ ಮತ್ತು ಸ್ಮಾರಕ ಬರುತ್ತೆ ಅಲ್ವಾ. ನಾನು ಇವಾಗ ಭೂ ಉತ್ಖನನದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನರು ಭೂ ಉತ್ಖನನ ಅನ್ನೋದು ಒಂದು ಕ್ಯೂರಿಯಾಸಿಟಿ, ಒಂದು ರಹಸ್ಯಮಯವಾದಂತ ಟಾಪಿಕ್ ಅನ್ಕೊಳ್ಳಿ. ಅದನ್ನ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಎಷ್ಟು ಸಾಮ್ರಾಜ್ಯಗಳು, ರಾಜವಂಶಗಳು ಆಳು ಹೋದ್ರು. ನಮ್ಮ ಭಾರತದ ಇತಿಹಾಸ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿದ್ದು. ಅದಕ್ಕೆ ಹೇಳ್ತಾರಲ್ವಾ, ಇತಿಹಾಸದ ಪುಟಗಳಲ್ಲಿ ಸುವರ್ಣ ಇತಿಹಾಸ ಅಂತ ಹೇಳ್ತಾರೆ. ಜನ ಜನ ಕಾಂಚನ ಎಷ್ಟೊಂದು ಇರಬಹುದು ಅಲ್ವಾ. ಅವರ ಕಟ್ಟಡಗಳು, ಸ್ಮಾರಕಗಳು, ಶಾಸನಗಳು, ಅವರ ಬಂಗಾರದ ನಾಣ್ಯಗಳು. ನೋಡಿ, ನಮ್ಮ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ನಾವು ಯಾವ್ದು ಕರಿತೀವಿ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೇರಳದಲ್ಲಿದೆ ಅಲ್ವಾ. ತಿರುವನಂತಪುರಂ ಇರುವಂತ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ನೆಲಮಳಿಗೆಯಲ್ಲಿ ಎಷ್ಟು ಖಜಾನೆ ಸಿಕ್ಕಿದೆ. ಒಂದು ಡೋರ್ ಇನ್ನ ಓಪನ್ ಮಾಡಿಲ್ಲ. ಆ ಡೋರ್ ಓಪನ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿಲ್ಲ ಅಲ್ವಾ. ಇನ್ನ ನಮ್ಮ ಭೂಮಿಯ ಒಳಗಡೆ ಎಷ್ಟೊಂದು ಸಂಪತ್ತು ಇರಬಹುದು. ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನ ನಾವು ಕೇಳ್ತೀವಿ, ವಿಜಯನಗರ ಸಾಮ್ರಾಜ್ಯದ ಚರಿತ್ರೆನ ನಾವು ಓದ್ತೀವಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಶೇರಲ್ಲಿ ಚಿನ್ನ, ರತ್ನ, ಮುತ್ತು ರತ್ನ ಹವಳಗಳನ್ನ ಮಾರ್ತಾ ಇದ್ರಂತೆ ಮಾರ್ಕೆಟ್ ಅಲ್ಲಿ. ಹಾಗಾದ್ರೆ ಆ ಭೂಮಿಯ ಒಳಗಡೆ ಎಷ್ಟೊಂದು ರಹಸ್ಯಮಯವಾದಂತ ಪುರಾತತ್ವ ಮೂಲಗಳು. ಅದ್ರ ಬಗ್ಗೆ ನಾನು ಹಳೆ ಕ್ಲಾಸ್ ನಲ್ಲಿ ಹೇಳಿದೀನಿ. ನೀವು ಆ ಸೀರೀಸ್ ಆಫ್ ಕ್ಲಾಸ್ ಅನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಇದು 11ನೇ ಕ್ಲಾಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆಯ್ತಾ. ಇವತ್ತಿನ ತರಗತಿಯಲ್ಲಿ ನಾವು ಭೂ ಉತ್ಖನನ ಅಂದ್ರೆ ಏನು, ಭೂ ಉತ್ಖನನ ಅಂದ್ರೆ ನಾನು ಮುಂಚಿನ ತರಗತಿಯಲ್ಲೇ ಹೇಳ್ಬಿಟ್ಟಿದ್ದೀನಿ. ಭೂಮಿಯನ್ನ ಅಗದು ಪುರಾತನ ಮೂಲಗಳನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಿಯನ್ನ ಅಗದು ತೋಡಿ ಆ ವಸ್ತುಗಳನ್ನ ಹೊರಗೆ ತೆಗೆದು ಅದ್ರ ಮೇಲೆ ಅಧ್ಯಯನ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ಭೂ ಉತ್ಖನನ ಅಂತ ಕರಿತೀವಿ ಅಲ್ವಾ. ನೋಡಿ, ಪುರಾತನ ಅವಶೇಷಗಳನ್ನ ಬಯಲು ಮಾಡೋದು, ಅದನ್ನ ಸಂಗ್ರಹಿಸೋದು, ಪರಿಶೀಲಿಸುವುದು ಮತ್ತು ದಾಖಲಿಸುವಂತ ಪ್ರಕ್ರಿಯೆ. ಉತ್ಖನನ ನಡೆಯುವಂತ ಸ್ಥಳಕ್ಕೆ ನಾವು ಏನಂತ ಕರಿತೀವಿ. ಈಗ ಒಂದು ಸ್ಥಳದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಹಂಪಿ ಅನ್ಕೊಳ್ಳೋಣ. ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಇತಿಹಾಸವನ್ನ ಮತ್ತೆ ರಿಸರ್ಚ್ ಮಾಡ್ಬೇಕಂತ ಅನಿಸ್ತು. ಪುರಾತತ್ವ ಇಲಾಖೆಯವರು ಅಲ್ಲಿ ತೋಡ್ತಾರೆ, ಭೂಮಿಯನ್ನು ಅಗಿತಾರೆ, ಏನಾದ್ರೂ ಸಿಗುತ್ತಲ್ಲ, ಸಿಗುತ್ತೆ. ಶ್ರೀಮಂತ ಏನಿದೆ. ಮತ್ತೆ ನೀವೇನಾದ್ರೂ ಹೋಗಿ ಗಿಡ್ಲಿ ತಗೊಂಡೋಗಿ ಏನಾದ್ರೂ ತೋಡಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದೀರಾ? ಹಾಗೆಲ್ಲ ಮಾಡಕ್ಕೆ ಯೋಚನೆನೂ ಮಾಡ್ಬೇಡಿ ಆಯ್ತಾ. ಉತ್ಖನನ ನಡೆಯುವಂತಹ ಸ್ಥಳವನ್ನ ಎಕ್ಸ್ಕವೇಷನ್ ಸೈಟ್, ಡಿಗ್ ಸೈಟ್ ಅಂತ ಕರೀತಾರೆ. ಆ ಸ್ಥಳವನ್ನ ಅಲ್ಲಿ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ, ಆ ತರ ತೋಡ್ತಾರೆ. ಆ ಸ್ಥಳಕ್ಕೆ ಏನಂತ ಕರೀತಾರೆ? ಎಕ್ಸ್ಕವೇಷನ್ ಸೈಟ್, ಡಿಗ್ ಸೈಟ್ ಅಂತ ಕರೀತಾರೆ. ಆ ಉತ್ಖನನ ಮಾಡಿದಾಗ, ಭೂಮಿಯನ್ನ ತೋಡಿದಾಗ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ? ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಪುರಾತನ ವಸ್ತುಗಳು ನಮ್ಗೆ ಸಿಗುತ್ತೆ. ನಾಣ್ಯಗಳಿರ್ಬೋದು, ಶಾಸನಗಳಿರ್ಬೋದು, ಅಥವಾ ಈ ಬಟ್ಟೆ ತುಣುಕುಗಳಿರ್ಬೋದು, ಹಳೆ ಅವರ ಕಾಲದ ಆಭರಣಗಳಿರ್ಬೋದು, ಅಡುಗೆ ಮನೆಯ ಪದಾರ್ಥಗಳ ಸಾಮಗ್ರಿಗಳಿರಬಹುದು, ಎಲ್ಲ ತರ ಸಿಗುತ್ತೆ. ಫೀಚರ್ಸ್, ಸ್ಥಿರ ರಚನೆಗಳು, ಸಮಾಧಿಗಳು ಸಿಗುತ್ತೆ, ಕಟ್ಟಡಗಳು ಸಿಗುತ್ತೆ ಅಲ್ವಾ, ಗೋರಿಗಳು ಸಿಗುತ್ತವೆ. ಎಕೋಫ್ಯಾಕ್ಟ್ಸ್, ಪರಿಸರ ಸುಳಿವುಗಳು, ಧೂಳಿನ ಕಣಗಳು, ಮತ್ತೆ ಮರ, ಕಲ್ಲಿದ್ದಲು, ಅದಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿಗಳು ಸಿಗುತ್ತೆ. ಅದಕ್ಕೆ ಎಕೋಫ್ಯಾಕ್ಟ್ಸ್ ಅಂತ ಕರೀತಾರೆ. ಇನ್ನು ಆರ್ಕಿಯಾಲಜಿಕಲ್ ಕಾಂಟೆಕ್ಸ್ಟ್. ಏನ್ ಆರ್ಕಿಯಾಲಜಿ ಅಂದ್ರೆ, ಏನ್ ಸಿಕ್ಕಿದಾವಲ್ಲ, ಆ ಸಿಕ್ಕಿರುವಂತಹ ವಸ್ತುಗಳು ಎಷ್ಟು ಪುರಾತನವಾದದ್ದು, ಯಾವ ರಾಜರ ಟೈಮ್ ಅಲ್ಲಿ ಇತ್ತದು, ಅದನ್ನ ಹೇಗ್ ಬಳಸ್ತಾ ಇದ್ರು, ಯಾವೆಲ್ಲ ಟೈಮ್ ಪೀರಿಯಡ್ ಅಲ್ಲಿ ಅದರ ಬಳಕೆ ಆಗಿದೆ, ಅದರಿಂದ ಇತಿಹಾಸದ ರಚನೆಯನ್ನ ಮಾಡ್ತಾರೆ. ಭೂ ಉತ್ಖನನ ಮಾಡಿದಾಗ್ಲೇ ನಮ್ಗೆ ನಾಣ್ಯಗಳು ಸಿಗ್ತವೆ, ಶಾಸನಗಳು ಸಿಗ್ತವೆ, ಸ್ಮಾರಕಗಳು ಸಿಗ್ತವೆ. ನಿಮಗೆ ಒಂದು ಕಥೆ ಹೇಳ್ತೀನಿ ಕೇಳಿ. ಭಾರತದ ಇತಿಹಾಸವನ್ನ ಆರ್ಯರ ಆಗಮನದಿಂದ ಭಾರತದ ಇತಿಹಾಸ ಶುರುವಾಗ್ತಿತ್ತು. 1923 ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಅಲ್ಲಿ ಸರ್ ಜಾನ್ ಮಾರ್ಷಲ್ ಒಂದು ಆರ್ಟಿಕಲ್ ಅನ್ನ ಪ್ರಿಂಟ್ ಮಾಡ್ತಾರೆ. ಅಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ ಲಂಡನ್ ನ್ಯೂಸ್ ಪೇಪರ್ ಅಲ್ಲಿ. ಅವಾಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಭಾರತದ ಇತಿಹಾಸ, ಭಾರತದ ಭವ್ಯ ಇತಿಹಾಸ 5000 ವರ್ಷಗಳ ಪುರಾತನವಾದದ್ದು ಅಂತ. ಎಲ್ಲರೂ ತಾವೇ ಕೊಚ್ಕೊಳ್ತಾ ಇದ್ರು ಇಡೀ ಜಗತ್ತಿನವರು. ಮೆಸೊಪೊಟಮಿಯ ನಾಗರಿಕತೆ ನಮ್ದೇ ಪ್ರಾಚೀನ, ಈಜಿಪ್ಟ್ ನಾಗರಿಕತೆ ನಮ್ದೇ ಪ್ರಾಚೀನ, ಗ್ರೀಕ್ ರೋಮನರು ನಾವೇ ಪ್ರಾಚೀನರು ಅಂತ. ಇವರೆಲ್ಲರಿಗೂ ಎದೆ ತಟ್ಟಿ ಮುಂದೆ ಬಂದಿರುವಂತಹ ಒಂದು ನಾಗರಿಕತೆ ಅಂದ್ರೆ ಅದು ನಮ್ಮ ಸಿಂಧೂ ಬಯಲಿನ ನಾಗರಿಕತೆ. ಯಾವಾಗ ಇದ್ರ ಕತೆ ಶುರು ಆಗೋದು ಯಾವಾಗ ಗೊತ್ತಾ? 1856ಕ್ಕೆ ಬ್ರಿಟಿಷರು ರೈಲ್ವೆ ಟ್ರ್ಯಾಕ್ ಹಾಕ್ಬೇಕು ಅಂತ ಮೊಹೆಂಜೋದಾರೋ ಆ ನಗರದ ಸಮೀಪ ರೈಲ್ವೆ ಟ್ರ್ಯಾಕ್ ಹಾಕ್ಬೇಕು, ಅಲ್ಲ ದಿಬ್ಬಗಳಿರುತ್ತಲ್ಲ, ಅದನ್ನ ತೋಡ್ತಾ ಇದ್ರು, ಅಗಿತಾ ಇದ್ರು. ಆ ಅಗಿಬೇಕಾದ್ರೆ ಅವ್ರಿಗೆ ಸುಟ್ಟಂತ ಇಟ್ಟಿಗೆಗಳ ಕುರುಗಳೆಲ್ಲ ಸಿಕ್ಬಿಡುತ್ತೆ ಆಯ್ತಾ. ಯಾವಾಗ 1856ಗೆ. ಅದಾದ ನಂತರ 1862ಕ್ಕೆ ಜನರಲ್ ಕನ್ನಿಂಗ್ ಹ್ಯಾಮರು ಅಲ್ಲಿ ಸುಟ್ಟ ಇಟ್ಟಿಗೆಗಳು ಮತ್ತು ನಾಣ್ಯಗಳನ್ನ ಪತ್ತೆ ಮಾಡ್ತಾರೆ. 1906ಕ್ಕೆ ಲಾರ್ಡ್ ಕರ್ಜನ್ ಇದ್ದ. 1906ಕ್ಕೆ ಲಾರ್ಡ್ ಕರ್ಜನ್ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾನೆ.
ಈ ತರದ್ದೆಲ್ಲ ಹಳೆ ಪಳಿಯುಳಿಕೆಗಳು, ಭೂ ಉತ್ಖನನ ಮಾಡ್ಬೇಕು, ಈ ಸಂಶೋಧನೆ ಎಲ್ಲ ಮಾಡ್ಬೇಕಂತ ಒಂದು ಭಾರತೀಯ ಪುರಾತತ್ವ ಇಲಾಖೆಯನ್ನ 1906ಕ್ಕೆ ಲಾರ್ಡ್ ಕರ್ಜನ್ ಓಪನ್ ಮಾಡ್ತಾರೆ. 1921ಕ್ಕೆ ಸಿಂಧು ಬಯಲಿನ ನಾಗರಿಕತೆಯ ಮೊದಲ ನಗರ ಪತ್ತೆ ಆಗುತ್ತೆ ಹರಪ್ಪ. ದಯಾರಾಮ್ ಸಹಾನಿ ಅವರು ಕಂಡುಹಿಡಿತಾರೆ, ಪತ್ತೆ ಹಚ್ತಾರೆ. ಅವಾಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಭಾರತದ ನಾಗರಿಕತೆ ಇದು ನಿನ್ನೆ ಮೊನ್ನೆ ಇತಿಹಾಸ ಅಲ್ಲ ಭಾರತದವ್ರದ್ದು, ಇದು ತುಂಬಾ ಪ್ರಾಚೀನ ಪುರಾತನ ನಾಗರಿಕತೆ ಅಂತ ಗೊತ್ತಾಗುತ್ತೆ. ಇತಿಹಾಸ ಭಾರತೀಯರದ್ದು ಅಂತ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. 1922 ಅದೇ 2ನೇ ವರ್ಷ ಆರ್ ಡಿ ಬ್ಯಾನರ್ಜಿ ಅವರು ಮೊಹೆಂಜೋದಾರೋ ನಗರವನ್ನ ಪತ್ತೆ ಮಾಡ್ತಾರೆ. ಇವು ಎರಡು ದೊಡ್ಡ ನಗರಗಳು, ಹರಪ್ಪ ಸಂಸ್ಕೃತಿಯ ದೊಡ್ಡ ನಗರಗಳು. ಹಾಗೆ ರೂಪಾರ್, ಲೋತಾಲ್, ಕಾಲಿಬಂಗನ್ ಈ ತರದ ನಗರಗಳೆಲ್ಲ, ಚಿಕ್ಕ ಚಿಕ್ಕ ನಗರಗಳೆಲ್ಲ, ಹಡಗು ಕಟ್ಟೆಗಳೆಲ್ಲ ತದನಂತರದ ದಿನಗಳಲ್ಲಿ ಪತ್ತೆ ಆಗುತ್ತೆ. ಇತಿಹಾಸದಲ್ಲಿ ಅದ್ಭುತವಾದಂತಹ ನಗರ ನಾಗರಿಕತೆ ಹೊಂದಿರೋದು ಇಡೀ ಜಗತ್ತಿನಲ್ಲಿ ನಮ್ಮ ದೇಶ ಸಿಂಧು ನಾಗರಿಕತೆ ಅಂತ ಗೊತ್ತಾಗುತ್ತೆ. ಹೆಂಗೆ? ಭೂ ಉತ್ಖನನ, ಲ್ಯಾಂಡ್ ಎಕ್ಸ್ಕವೇಷನ್ ಇಂದ ಈ ಒಂದು ಪತ್ತೆ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಇಡೀ ಜಗತ್ತಿಗೆ ಭಾರತದ ಇತಿಹಾಸ 5000 ವರ್ಷಗಳ ಪುರಾತನ ಇತಿಹಾಸ ಅಂತ. ಇದನ್ನ ಭೂ ಉತ್ಖನನ ಅಂತ ಕರೀತಾರೆ. ಅದನ್ನ ಭೂಮಿಯನ್ನ ಡಿಗ್ ಮಾಡಿ ಮಾಡಿ ಇಡೀ ನಗರನೇ ಭೂಮಿಯ ಒಳಗಡೆ ಹೋಗಿತ್ತು ನೋಡಿ, ಅದು ಭೂ ಉತ್ಖನನದಿಂದ ಪತ್ತೆಯಾಗಿರುವಂತದ್ದು. ಭೂ ಉತ್ಖನನದಲ್ಲಿ ನೋಡಿ, ಇದು ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇದು ಒಂದು ಜನರಲ್ ಟಾಪಿಕ್. ನಿಮ್ಗೆ ಭೂ ಉತ್ಖನನದ ಬಗ್ಗೆ ಸ್ವಲ್ಪ ನಾಲೆಜ್ ಕೊಡೋಣ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಅಷ್ಟೇ, ಆಯ್ತಾ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದೆಲ್ಲ ಪಾಯಿಂಟ್ಸ್ ಗಳು ಬರಲ್ಲ. ಭೂ ಉತ್ಖನನದ ಪ್ರಕಾರಗಳು ಇದಾವೆ. ರಿಸರ್ಚ್ ಎಕ್ಸ್ಕವೇಷನ್, ಸಂಶೋಧನೆಗೋಸ್ಕರನೇ ಭೂ ಉತ್ಖನನ ಮಾಡುವಂತಕ್ಕಂಥದ್ದು. ರೆಸ್ಕ್ಯೂ ಎಕ್ಸ್ಕವೇಷನ್, ಈಗ ನಿಮ್ಮ ಊರಲ್ಲೂ ಹಳ್ಳಿಗಳಲ್ಲೂ ಅಥವಾ ನೋಡಿ ನಮ್ಮ ದೇಶದ ಪ್ರತಿಯೊಂದು ಹಳ್ಳಿ ಕೂಡ ಅದು ಚಿನ್ನದ ಬಳ್ಳಿನೇ ಅದು ಅಲ್ವಾ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು, ಆ ಒಂದು ಕಟ್ಟಡ ಸ್ಮಾರಕಗಳಿದಾವೆ. ರೆಸ್ಕ್ಯೂ ಎಕ್ಸ್ಕವೇಷನ್ ಅಂದ್ರೆ ಆ ಪುರಾತನ ಕಟ್ಟಡ ಏನಾದ್ರೂ ಬೀಳಕ್ ಬಂದಿದೆ ಅಥವಾ ಕುಸಿತಕ್ಕೆ ಬಂದಿದೆ ಅಂದ್ರೆ ಅದನ್ನ ರಕ್ಷಣೆ ಮಾಡುವಂತದ್ದು ರೆಸ್ಕ್ಯೂ ಎಕ್ಸ್ಕವೇಷನ್ ಅಲ್ವಾ. ಇದು ಕಾನೂನು ಮತ್ತೆ ರಕ್ಷಣಾ ಭೂ ಉತ್ಖನನ ಅಂತ ಕರೀತಾರೆ. ಅಂದ್ರೆ ರಸ್ತೆ ಮಾಡ್ಬೇಕಾದ್ರೆ, ಇನ್ನೊಂದೇನೋ ಕಟ್ಟಡ ಕಟ್ಟಬೇಕಾದ್ರೆ ಅಲ್ಲಿರುವಂತಹ ಪುರಾತನ ಅವಶೇಷಗಳನ್ನ ಸುರಕ್ಷಿತವಾಗಿಡುವಂತಹ ಒಂದು ಕಾರ್ಯ. ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಸ್ಟ್, ಇದು ಕೂಡ ಒಂದು ಟಾಪಿಕ್. ರೇಡಿಯೋ ಕಾರ್ಬನ್ ಡೇಟಿಂಗ್ ಟೆಸ್ಟ್ ಅಂದ್ರೆ ಇವಾಗ ಭೂ ಉತ್ಖನನದ ಮೂಲಕ ಸಿಕ್ಕಿರುವಂತಹ ವಸ್ತುಗಳು, ನಾಣ್ಯ ಅನ್ಕೊಳ್ಳಿ ಅಥವಾ ಒಂದು ಬಟ್ಟೆ ಅನ್ಕೊಳ್ಳಿ ಅಥವಾ ಏನಾದ್ರೂ ಒಂದು ತಾಮ್ರದ್ದು ಏನೋ ಒಂದು ಕೊಡನೋ ಏನೋ ಸಿಕ್ತು, ಅದು ಎಷ್ಟು ವರ್ಷ ಹಳೇದು ಅಂತ ಸೈಂಟಿಫಿಕ್ ಆಗಿ ಒಂದು ಟೆಸ್ಟ್ ಮಾಡ್ತಾರಲ್ಲ, ಎಷ್ಟು ವರ್ಷ ಹಳೇದಿರ್ಬೋದು, ಇದು ಯಾವ ಕಾಲಮಾನದ್ದು ಅಂತ ಒಂದು ಅದ್ರ ಆಯಸ್ಸು ಪತ್ತೆ ಹಚ್ಚುವಂತ ಒಂದು ಟೆಸ್ಟ್ ಇದೆಯಲ್ಲ, ಅದಕ್ಕೆ ರೇಡಿಯೋ ಕಾರ್ಬನಿಕ್ ಟೆಸ್ಟಿಂಗ್ ಅಂತಾರೆ, ಆಯ್ತಾ. ಲ್ಯಾಂಡ್ ಎಕ್ಸ್ಕವೇಷನ್, ಭೂ ಉತ್ಖನನದಲ್ಲಿ ಬರೀ ದೊಡ್ಡ ದೊಡ್ಡ ಖಜಾನೆಗಳು, ಬೆಳ್ಳಿ ಬಂಗಾರ ಅಷ್ಟೇ ಸಿಗುತ್ತೆ ಅಂತ ಅನ್ಕೋಬೇಡಿ. ಅಲ್ಲಿ ತುಂಡು ತುಂಡಾದಂತಹ ವಸ್ತುಗಳು ಸಿಗೋದೇ ಜಾಸ್ತಿ. ಅಲ್ಲಿ ಮೈಕ್ರೋ ಎಲಿಮೆಂಟ್ಸ್ ಕೂಡ ಸಿಗುತ್ತೆ. ಈ ಅಕ್ಕಿ ಕಾಳು, ಜೋಳದ ಕಾಳುಗಳು, ಆ ಟೈಮಲ್ಲಿ ಅವರ ಆಹಾರ ಪದ್ಧತಿ ಏನಿತ್ತು ಅನ್ನೋದು ತಿಳ್ಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಭೂಮಿಯ ಪ್ರತಿಯೊಂದು ಮೇಲಿನ ಪದರದ ಒಂದೊಂದು ಸೆಂಟಿಮೀಟರ್ ಕೂಡ ಟೈಮ್ ಲೇಯರ್ ತರ. ಅದು ಎಷ್ಟು ಆಳಕ್ಕೆ ವಸ್ತುಗಳು ಸಿಗ್ತಾ ಹೋಗುತ್ತೋ ಅಷ್ಟು ಅದು ಪುರಾತನ ಅಂತ ಪರಿಗಣಿಸಲಾಗುತ್ತೆ. ಇನ್ನೂ 1000-2000 ವರ್ಷ ಆದ್ಮೇಲೆ ಅವಾಗ ಆರ್ಕಿಯಾಲಜಿಸ್ಟ್ಗಳು ಇವಾಗಿನ ಪಳಿಯುಳಿಕೆಗಳನ್ನು ಭೂ ಉತ್ಖನನ ಮಾಡಿದಾಗ ನಮ್ಮ ಮನೆಗಳು, ನಮ್ಮ ಮೊಬೈಲ್ ಎಲ್ಲ ಸಿಗುತ್ತೆ. ಮೊಬೈಲ್ ಎಲ್ಲ ಸಿಕ್ಕಾಗ ಅದರಲ್ಲಿ ಸ್ವಲ್ಪ ಚಾರ್ಜ್ ಇದ್ರೆ ಅಲ್ಲ ಹೆಡ್ ಆಗ್ಬಿಟ್ಟಿರುತ್ತೆ ಇದ್ರೆ ಅಲ್ಲಿ ಅವಾಗ ಆರ್ಕಿಯಾಲಜಿಸ್ಟ್ ಗಳಿಗೆ ಅನ್ಸುತ್ತೆ ಇವ್ರು ಬರೀ ರೀಲ್ಸ್ ಸ್ಕ್ರಾಲ್ ಮಾಡ್ತಿದ್ರು, ಬರೀ ಇದನ್ನೇ ನೋಡಿ ನಿದ್ದೆನೆ ಮಾಡ್ತಿರ್ಲಿಲ್ಲ ಅಂತ ಅನ್ಕೋಬಹುದಲ್ವಾ. ನಿದ್ದೆ ಮಾಡಿ ಚೆನ್ನಾಗಿ, ಕ್ಲಾಸ್ ಫಸ್ಟ್ ಓದಿ ತಿಳ್ಕೊಳ್ಳಿ, ಆಯ್ತಾ. ಇವತ್ತಿನ ಕೋಟ್ ಏನು? ಜೀವನದಲ್ಲಿ ಯಶಸ್ಸು ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ಹೋಯ್ತಾ ಅದು. ಇವತ್ತಿನ ಕೋಟ್, ಜೀವನದಲ್ಲಿ ಯಶಸ್ಸು ಹೇಗಿರ್ಬೇಕು ಅಂದ್ರೆ ನಮ್ಮನ್ನ ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನ ಹುಡುಕೊಂಡು ಬರುವಂತಿರ್ಬೇಕು ಅಲ್ವಾ. ನಾವು ಸಕ್ಸಸ್ ಆದಾಗ, ನಾವು ಗೆದ್ದಾಗ ನಮ್ಮ ಸಂಭ್ರಮಾಚರಣೆಗೆ ಜನ ಬರ್ತಾರೆ. ಅವಾಗ ನಮ್ಮ ಹುಡುಗ ನಮ್ಮವನು ಅಂತ ಬರುತ್ತೆ. ಅವಾಗ ನಮ್ದು ನಮ್ಮವರು ಅನ್ನೋದು ಅವಾಗ ಜಾಸ್ತಿ ಬರುತ್ತೆ. ನಮ್ಮ ಸ್ಟ್ರಗಲ್ ಲೈಫ್ ಅಲ್ಲಿ, ನಮ್ಮ ಈ ಒಂದು ಜರ್ನಿಯಲ್ಲಿ, ಕಷ್ಟಪಡುವ ಜರ್ನಿಯಲ್ಲಿ ಯಾರು ನಮ್ಗೆ ಬೆನ್ ತಟ್ಟಲ್ಲ, ಎಲ್ಲ ಆದ್ಮೇಲೆ ಬೆನ್ ತಟ್ತಾರೆ ಅಲ್ವಾ. ಹಾಗೆ ನಮ್ಮ ಯಶಸ್ಸು ಇರಬೇಕು. ನೆನ್ಪಿಟ್ಕೊಳ್ಳಿ, ಯಾರು ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಯಾವತ್ತೂ ನೀವು ಕೃತಜ್ಞರಾಗಿರಿ, ಅವ್ರ ಜೊತೆ ಯಾವತ್ತೂ ಖುಷಿಯಾಗಿರಿ. ಯಾಕಂದ್ರೆ ಅಂತವ್ರು ಸಿಗೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ಅಲ್ವಾ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಇತಿಹಾಸವನ್ನು ಓದಿ, ಎಲ್ಲಾ ಸಬ್ಜೆಕ್ಟ್ಗಳನ್ನ ಓದಿ ನಿಮ್ಮ ಕನಸೆಲ್ಲ ನನಸಾಗ್ಲಿ. ಮುಂದಿನ ತರಗತಿಯಲ್ಲಿ ನಾವು ಇತಿಹಾಸದ ವರ್ಗೀಕರಣ ಏನು ಅನ್ನೋದನ್ನ, ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು, ನೋಡೋದನ್ನ ಮರಿಬೇಡಿ. ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಕೂಡಿ ಕಲಿಯೋಣ, ಕೂಡಿ ಬೆಳೆಯೋಣ, ಎಲ್ಲರೂ ಸೇರಿ ಮುನ್ನುಗ್ಗೋಣ. ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮ ಕನಸೆಲ್ಲ ನನಸಾಗ್ಲಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಜೈ ಹಿಂದ್.